ಕರ್ಣ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಕರ್ಣ ಸಂಜಯ್ಗೆ ಕೊಡ್ಬೇಕಾಗಿರೋ ಎಲ್ಲ ಆಸ್ತಿ ಪತ್ರನ ತಗೊಂಡ್ ಬಂದು ಕೊಡ್ತಾರೆ. ಆಗ ತುಂಬಾ ಖುಷಿ ಆಗುತ್ತೆ. ನಿಜವಾಗ್ಲೂ ನಿನ್ ಜೀವನದಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಕರ್ಣ, ನನಗೋಸ್ಕರ ಅಂತ ಇಷ್ಟೆಲ್ಲ ಹೇಳಿದ್ಮೇಲೆ ಈಗ ಆಸ್ತಿ ಪತ್ರನ ತಂದ್ಕೊಟ್ಟಿದ್ಯಾ, ನನಗೇನ್ ಸೇರ್ಬೇಕೋ ಈಗ ಅದು ಸಿಕ್ಕಿದೆ, ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಆಗ ಆಸ್ತಿ ಪತ್ರಗಳನ್ನೆಲ್ಲ ತಗೊಂಡು ತುಂಬಾನೇ ಖುಷಿಯಾಗಿರ್ತಾರೆ. ಇನ್ನು ನಾನು ಅನ್ಕೊಂಡಾಗೆ ಎಲ್ಲ ಆಯ್ತು, ನನ್ನ ಕನಸು ನನ್ಸಾಯ್ತು. ಥ್ಯಾಂಕ್ಸ್ ಕರ್ಣ, ನೀನು ಇಷ್ಟೆಲ್ಲ ಬದಲಾಗಿ ಆಸ್ತಿ ಪತ್ರನ ನಂಗೆ ಕೊಡಬೇಕು ಅಂತ ಕೊಟ್ಟಿದ್ಯಲ್ಲ, ತುಂಬ ಖುಷಿ ಆಗ್ತಿದೆ. ಆದರೆ ಈಗ ನಿನಗೆ ಬೇಜಾರಾಗುವಂಥ ವಿಷಯ ಹೇಳ್ತೀನಿ. ಯಾಕಂದರೆ ಇನ್ನು ಮುಂದೆ ಈ ಮನೆ ಜವಾಬ್ದಾರಿ ಎಲ್ಲ ನಂದೇ ಅಲ್ವಾ, ಅದಕ್ಕೆ ಈ ಮನೇಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ. ನಮ್ಮನೆಯವ್ರು ಮಾತ್ರ ಇದ್ರೆ ಸಾಕು ಅನಿಸುತ್ತೆ. ಹಾಗೆ ನಿಮ್ಮ ಬಗ್ಗೆ ಎಲ್ಲ ನಾನು ಯಾಕೆ ಯೋಚನೆ ಮಾಡಲಿ, ಅಷ್ಟಕ್ಕೂ ನಾಳೆನೇ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಬರೋ ಅಷ್ಟರಲ್ಲೇ ನೀವು ಎಲ್ಲರೂ ಕೂಡ ಆರಾಮಾಗಿ ಹೋಗಿ ಅಂತ ಕರ್ಣನ ಹತ್ರ ಸಂಜಯ್ ಹೇಳಿದ ತಕ್ಷಣನೇ, ಸಂಜಯ್ ಏನ್ ಮಾತಾಡ್ತಿದ್ಯಾ ಅಂತ ಕರ್ಣ ಅವ್ರ ಅಜ್ಜಿ ಹೇಳ್ತಾರೆ. ಹೌದು ಅಜ್ಜಿ, ನಾನು ಇರೋದನ್ನೇ ಹೇಳ್ತಾ ಇರೋದು. ಅಷ್ಟಕ್ಕೂ ಈಗ ಈ ಮನೆ ಜವಾಬ್ದಾರಿ ನನಗೆ ಸಿಕ್ಕಿದೆ. ಇನ್ನು ಮುಂದೆ ಇದನ್ನೆಲ್ಲ ನಾನೇ ನಿರ್ಧಾರ ಮಾಡೋದು. ಹಾಗೆ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೇನೆ ನಾನು ಇಷ್ಟೆಲ್ಲ ಹೇಳ್ತಾ ಇರೋದು. ಇವ್ರ ಪಾಡಿಗೆ ಇವರು ಆರಾಮಾಗಿ ಹೋಗ್ಬೋದು, ಇದು ನನ್ನ ಮನೆ ಅಂತ ಹೇಳಿದ ತಕ್ಷಣನೇ ಸಂಜಯ್, ಆಗ ಏನ್ ಸಂಜಯ್ ಇದು, ಅಲ್ಲ ನಿನ್ನ ನಾಟಕನ ಶುರು ಮಾಡ್ದ ಕರ್ಣ ನಿನಗೋಸ್ಕರ ಅಂತ, ನಿನಗೆ ಒಳ್ಳೇದಾಗ್ಲಿ ನಿನಗೆ ಖುಷಿಯಾಗ್ಲಿ ಅಂತ ಇಷ್ಟೆಲ್ಲ ಮಾಡಿದ್ರೆ ನೀನು ನೋಡಿದ್ರೆ ಈ ಥರ ಮಾತಾಡ್ತಿದ್ಯಲ್ಲ ಅಂತ ಕೋಪ ಮಾಡಿಕೊಂಡು ಆಗ ಮಾಲತಿ ಹೇಳ್ತಾರೆ, ಅಮ್ಮ ನೀವು ಕೂಡ ಕರ್ಣನ್ ಜೊತೆನೆ ಆರಾಮಾಗಿ ಹೋಗ್ಬೋದು, ನನಗೇನು ಬೇಜಾರಿಲ್ಲ. ಯಾಕಂದ್ರೆ ನನಗಿಂತ ಜಾಸ್ತಿ ಕರ್ಣನ್ ಮೇಲೆ ಪ್ರೀತಿ. ಈಗ ಅದ್ರ ಜೊತೆಗೆ ನಿಧಿ ಬೇರೆ ಸೇರ್ಕೊಂಡಿದ್ದಾರೆ. ನೀವೆಲ್ಲರೂ ಆರಾಮಾಗಿ ನಿಮ್ಮ ಇಷ್ಟ ಬಂದಂಗೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ ಆಗ ಸಂಜಯ್ ಹೇಳಿದ ತಕ್ಷಣನೇ, ಸಂಜಯ್ ನೀನು ಸರಿಯಾಗಿ ಓದಿಲ್ಲ ಅನ್ಸುತ್ತೆ, ಎಲ್ಲದನ್ನು ಸರಿಯಾಗಿ ನೋಡು ಪತ್ರದಲ್ಲಿರೋದನ್ನ, ಅದಾದ್ಮೇಲೆ ಮಾತಾಡು ಅಂತ ಕರ್ಣ ಹೇಳಿದಾಗ, ನಾನು ಯಾಕೆ ನೋಡಬೇಕು, ನೀನೇ ಇದನ್ನೆಲ್ಲ ಕೊಟ್ಟಿದ್ಯಾ, ಹಾಗಂದ್ಮೇಲೆ ನಿನಗೆ ಗೊತ್ತಿರತ್ತೆ ತಾನೇ ಏನೇನಿದೆ ಪತ್ರದಲ್ಲಿ ಅಂತ, ನಾನು ಬೇರೆ ಯಾಕೆ ನೋಡ್ಲಿ, ಎಲ್ಲ ಸಿಕ್ಕಿದೆ ಅಂದಿದ ತಕ್ಷಣ ಈ ಥರ ಮಾತಾಡೋದಲ್ಲ. ಅಲ್ಲ ನನಗೆ ಗೊತ್ತಿತ್ತು ನೀನು ಈ ಥರ ಮಾತಾಡ್ತೀಯ ಅಂತ, ಅದಕ್ಕೆ ನಾನು ಕರ್ಣನ್ ಕೇಳಿದೆ. ಆದರೆ ಕರ್ಣ ನನ್ನ ಮಾತನ್ನ ಕೇಳಲೇ ಇಲ್ಲ. ಈಗ ನೋಡು ಎಷ್ಟೆಲ್ಲ ಆಯಿತು ಅಂತ ಕೋಪ ಮಾಡಿಕೊಂಡು, ಕರ್ಣ ಈಗಲಾದರೂ ನೀನು ಅರ್ಥ ಮಾಡ್ಕೋ ಇವ್ರ ಬಗ್ಗೆ. ಅಲ್ಲ ಇವ್ರು ಇಷ್ಟೆಲ್ಲ ಮಾತಾಡ್ತಿದ್ರು, ಯಾಕೆ ಸುಮ್ಮನೆ ಇದೆಯಾ ಕರ್ಣ, ನೀನ್ ಮಾಡಿ ತಪ್ಪು ಅಂತ ಈಗ ಅರ್ಥ ಆಗ್ತಿದ್ಯಾ, ಇವರೆಲ್ಲರೂ ಯಾವುದೇ ಕಾರಣಕ್ಕೂ ನಿನ್ನನ್ನ ಈ ಮನೆಯಲ್ಲಿ ಇರೋಕೆ ಅವಕಾಶ ಕೊಡಲ್ಲ ಅಂತ ಆಗ ಕರ್ಣ ಅವ್ರ ಅಜ್ಜಿ ಹೇಳಿದಾಗ, ಅಜ್ಜಿ ಸಂಜಯ್ ಏನು ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ದಾರೆ, ಪರವಾಗಿಲ್ಲ ನಾನು ಎಲ್ಲದನ್ನು ಸರಿಯಾಗಿ ಹೇಳ್ತೀನಿ ಅಂತ ಕರ್ಣ ಹೇಳ್ತಾರೆ. ಅಪ್ಪ ನಮ್ಮ ಕನಸು ನನ್ಸಾಯ್ತು, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಇಷ್ಟು ದಿನದಿಂದ ಎಲ್ಲ ಜವಾಬ್ದಾರಿನೂ ಈ ಕರ್ಣಂದೆ ಅಂತ ಕೇಳಿ ಸಾಕಾಗಿತ್ತು. ಆದರೆ ಇವತ್ತು ಇನ್ನು ಮುಂದೆ ಎಲ್ಲ ನಂದಾಗಿದೆ ಅಪ್ಪ, ನಿಮ್ಮ ಪಾಡಿಗೆ ನೀವು ಹೇಗೆ ಬೇಕೋ ಹಾಗೆ ಆರಾಮಾಗಿರ್ಬೋದು, ಯಾಕಂದರೆ ಈಗ ನಮ್ಮ ಜವಾಬ್ದಾರಿ ಇದೆಲ್ಲ ಅಂತ ಸಂಜಯ್ ಹೇಳ್ತಾರೆ. ರಿಯಾ ನೀನೇನು ಮಾಡ್ತೀಯಾ, ಅಷ್ಟಕ್ಕೂ ಕರ್ಣ ಮತ್ತು ನಿಧಿ ಮಾತನ್ನು ನಂಬಿ ಅಲ್ವಾ ನೀನು ಇಲ್ಲಿವರೆಗೂ ಬಂದಿದ್ದು, ಹಾಗಂದಮೇಲೆ ನೀನು ಕೂಡ ಕರ್ಣ ಮತ್ತು ನಿಧಿ ಜೊತೆನೇ ಹೋಗ್ತೀಯಾ ಅನ್ಸುತ್ತೆ ಅಲ್ವಾ, ನಂಗೆ ಚೆನ್ನಾಗಿ ಗೊತ್ತು ನೀನು ಕೂಡ ಅವ್ರ ಜೊತೆನೇ ಹೋಗ್ತೀಯಾ ಅಂತ ಸಂಜಯ್ ಹೇಳಿ ನಗ್ತಾ ಇರ್ತಾರೆ. ಅಲ್ಲ ಸಂಜಯ್, ನಾನು ಒಂದು ವಿಷಯ ಹೇಳಬೇಕು, ಈ ಆಸ್ತಿ ಮನೆ ಯಾವುದು ಕೂಡ ಇನ್ನೂ ನಿಂದಾಗಿಲ್ಲ, ಹಾಗೆ ಎಲ್ಲದನ್ನು ಮೊದಲು ಓದು ಅಂತ ಹೇಳಿದ ತಕ್ಷಣವೇ ಪತ್ರಗಳನ್ನೆಲ್ಲ ತೆಗೆದು ನೋಡ್ತಾರೆ ಸಂಜಯ್. ನೋಡಿದ ತಕ್ಷಣವೇ ಆಶ್ಚರ್ಯ ಆಗುತ್ತೆ. ಏನಿದೆಲ್ಲ ಕರ್ಣ ಅಂತ ಹೇಳಿದಾಗ, ನಿನ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾನೇ ಹೇಳ್ತೀನಿ ಕೊಡು ಅಂತ ಆಗ ಕರ್ಣ ಪತ್ರಗಳನ್ನ ತಗೊಂಡು, ರಿಯಾ ಮತ್ತು ನೀನು ಆರಾಮಾಗಿ ಖುಷಿಯಾಗಿರಬೇಕು, ಹಾಗೆ 1 ವರ್ಷ ನೀವಿಬ್ರು ಜೊತೆಗೆ ಖುಷಿಯಾಗಿರಬೇಕು ಅಂತ ಸಂಜಯ್ ಹತ್ರ ಕರ್ಣ ಹೇಳ್ತಾರೆ. ಆಗ ಕೋಪ ಮಾಡಿಕೊಂಡು, ಏನು ಮಾತಾಡ್ತಿದ್ಯಾ ನೀನು ಕರ್ಣ, ಅಲ್ಲ ಏನು ತಮಾಷೆ ಮಾಡ್ತಿದ್ಯಾ, ಅಷ್ಟಕ್ಕೂ ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ, ನಿನ್ನ ಸಂಸಾರದ ಬಗ್ಗೆ ಹೇಗಿರಬೇಕು ಏನು ಅಂತ ನಾನು ಯಾವತ್ತೂ ಮಾತಾಡಿಲ್ಲ, ಹಾಗಂದಮೇಲೆ ನನ್ನ ವಿಷಯದಲ್ಲಿ ನೀನು ಮಾತಾಡೋದು ಬೇಡ ಅಂತ ಸಂಜಯ್ ಹೇಳಿದಾಗ, ಅದೇಕಾಗತ್ತೆ ಸಂಜಯ್, ಎಷ್ಟೇ ಆಗಲಿ ನಾವೆಲ್ಲರೂ ಮನೆಯವರೇ, ನಾನು ಯಾವತ್ತೂ ನಿನ್ನ ಥರ ಮಾತಾಡಿಲ್ಲ, ಮಾತಾಡೋದು ಇಲ್ಲ, ಹಾಗೆ ನಿಧಿನ ತುಂಬ ಖುಷಿಯಾಗಿ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತ ಕರ್ಣ ಹೇಳ್ತಾರೆ. ಹಾಗೆ ನೀನು ಈಗ ಏನು ಓದ್ತಾ ಇದೆಯಾ ಅದನ್ನು ಪೂರ್ತಿ ಮಾಡಬೇಕು ಅಂತ ಕರ್ಣ ಹೇಳಿದ ತಕ್ಷಣವೇ ಸಂಜಯ್ ಮತ್ತು ರಮೇಶ್ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಗ ನೀನು ಇದನ್ನೆಲ್ಲ ಮಾತಾಡೋ ಅಂತ ಅಧಿಕಾರ ಇದೆ, ಹಾಗೆ ಈ ಪತ್ರಗಳೆಲ್ಲ ಈ ಮನೆ ಜವಾಬ್ದಾರಿ ಎಲ್ಲ ಕೂಡ ನಿಂದೆ ಆಗುತ್ತೆ, ಹಾಗೆ ನಮ್ಮನ್ನು ಹೊರಗೆ ಹೋಗಿ ಅಂತ ಹೇಳೋ ಅಧಿಕಾರನೂ ಇರುತ್ತೆ, ಆಗ ನಾವು ಹೋಗ್ಬೋದು ಅಂತ ಸಂಜಯ್ ಹತ್ರ ಕರ್ಣ ಹೇಳ್ತಾರೆ. ಏನು ಸಂಜಯ್ ನಾನು ಹೇಳಿದೆಲ್ಲ ಅರ್ಥ ಆಯ್ತಲ್ವಾ ಅಂತ ಕರ್ಣ ಹೇಳಿದ ತಕ್ಷಣವೇ ಆಗ ಕೋಪ ಮಾಡಿಕೊಂಡು, ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇದೆಲ್ಲ ಅಂತ ಸಂಜಯ್ ಹೇಳಿದಾಗ, ಹಾಗಾದ್ರೆ ನೀನು ಹೇಳ್ದಾಗೆ ನಿನ್ನ ಕನಸೆಲ್ಲ ನನ್ಸಾಗಲ್ಲ ಅನ್ಸುತ್ತೆ, ನಾನೇನು ಮಾಡೋಕ್ಕಾಗತ್ತೆ, ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ರು ಕೂಡ ನೀನೇನೆ ಬೇಡ ಅಂತ ಹೇಳ್ತೀಯಾ, ನಿನ್ನ ಇಷ್ಟ, ನೀನು ಏನು ನಿರ್ಧಾರ ಮಾಡಿದ್ರು ಅದಕ್ಕೆ ನಾವು ಒಪ್ಕೋತೀವಿ ಅಂತ ಕರ್ಣ ಹೇಳಿದ ತಕ್ಷಣವೇ ಆಗ ಸಂಜಯ್ ಮತ್ತು ರಮೇಶ್ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾರೆ. ಏನು ಡ್ಯಾಡಿದು, ನಮಗೆ ಈ ಥರ ಅವಮಾನ ಆಗೋಯ್ತಲ್ಲ ಅಂತ ರಮೇಶ್ ಹತ್ರ ಹೇಳಿದಾಗ, ಅವರೆಲ್ಲ ಪತ್ರ ತಂದು ಕೊಟ್ಟಾಗ್ಲೇ ನನಗೆ ಅನ್ನಿಸ್ತಿತ್ತು, ಅಲ್ಲ ಇಷ್ಟು ಸುಲಭವಾಗಿ ಒಪ್ಕೊಂಡು ಇದನ್ನೆಲ್ಲ ತಂದ್ಕೊಡ್ತಿದಾರಲ್ಲ ಅಂತ, ಆದರೆ ಈಗ ಎಲ್ಲ ಸತ್ಯ ಗೊತ್ತಾಗ್ತಿದೆ, ಏನು ಮಾಡೋದು, ಆದರೆ ಈಗ ಅವ್ರು ಹೇಳ್ದಾಗ
ಹಾಗೆ ನಾವು ಆರಾಮಾಗಿದ್ರೆ ಅವ್ರ ಮಾತಿಗೆ ಒಪ್ಕೊಂಡ್ರೆ ಆಗ ಆರಾಮಾಗಿ ನಾವು ಖುಷಿಯಾಗಿರ್ಬೋದು. ಮುಂದೆ ಜೀವನ ಪೂರ್ತಿ ಏನು ಯೋಚನೆ ಮಾಡೋದು ಬೇಡ ಅಂತ ಆಗ ರಮೇಶ್ ಹೇಳಿದಾಗ, ಹಾಗಂತ ನಾನು ನಾಟಕ ಮಾಡಬೇಕಾ ಅಂತ ರಮೇಶ್ ಹತ್ರ ಕೇಳ್ತಾರೆ ಸಂಜಯ್. ಹೌದು, ಬೇರೆ ದಾರಿ ಏನಿದೆ, ನೀನೇ ಯೋಚನೆ ಮಾಡು, ನೀನು ಏನೇ ನಿರ್ಧಾರ ಮಾಡಿದ್ರು ನಾನು ಅದಕ್ಕೆ ಒಪ್ಕೋತೀನಿ ಅಂತ ರಮೇಶ್ ಹೇಳ್ತಾರೆ. ಆಗ ಸಂಜಯ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನಿದು ಕರ್ಣ, ನನಗಂತೂ ನಂಬಕ್ಕೆ ಆಗ್ತಿಲ್ಲ, ನೀನು ಇಷ್ಟೆಲ್ಲ ಯೋಚನೆ ಮಾಡಿರ್ತೀಯ ಅಂತ ನನಗಂತೂ ಗೊತ್ತಿರಲಿಲ್ಲ. ಆದರೆ ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಈಗ ಸಂಜಯ್ ಮತ್ತೆ ರಿಯಾ ಕೂಡ ಖುಷಿಯಾಗಿ ಒಂದಾಗಿ ಅವ್ರ ಸಂಸಾರನೂ ಚೆನ್ನಾಗಿರುತ್ತೆ. ಹಾಗೆ ಸಂಜಯ್ ಕೂಡ ಇದ್ಯಾವ್ದ್ರ ಬಗ್ಗೆನೂ ಮತ್ತೆ ಮಾತಾಡಲ್ಲ ಅಂತ ಕರ್ಣ ಅವ್ರ ಅಜ್ಜಿ ಹೇಳಿದಾಗ, ಅದಕ್ಕೆ ಹೇಳೋದು ನಮ್ಮ ಕರ್ಣ ಸರ್ ಅಂದರೆ ಸುಮ್ಮನೆನಾ, ಅಷ್ಟಕ್ಕೂ ಅವ್ರು ಏನಾದರೂ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಏನಾದರೂ ಒಂದು ಒಳ್ಳೇದಿರುತ್ತೆ, ಹಾಗೇನೆ ಅದರಲ್ಲಿ ಅರ್ಥ ಇರುತ್ತೆ. ಅವ್ರು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಏನೋ ಇದೆ ಅಂತ ನಾನು ಅನ್ಕೋತಿದ್ದೆ, ಅದಕ್ಕೆ ನಾನು ಆರಾಮಾಗಿದ್ದಿದ್ದು ಅಂತ ನಿಧಿ ಹೇಳ್ತಾರೆ. ತುಂಬ ಖುಷಿಯಾಯಿತು ಕರ್ಣ, ತುಂಬ ಒಳ್ಳೆ ನಿರ್ಧಾರ ಮಾಡಿದ್ಯಾ. ಇದರಿಂದ ಸಂಜಯ್ಗೆ ಜವಾಬ್ದಾರಿನೂ ಬರುತ್ತೆ, ಹಾಗೆ ಮುಂದೆ ಯಾವತ್ತಾದ್ರೂ ಒಂದಿನ ಬದಲಾಗ್ತಾರೆ ಅಂತ ಮಾಲತಿ ಹೇಳಿದಾಗ, ನಾನು ಇಷ್ಟೆಲ್ಲ ಮಾಡ್ತಿರೋದೆ ಮನೆಯವ್ರಿಗೋಸ್ಕರ, ಮನೆಯವ್ರು ಖುಷಿಯಾಗಿರಬೇಕು ಅಂತ. ಹಾಗಂದ್ಮೇಲೆ ಸಂಜಯ್ನ ಒಪ್ಸೋಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಬೇಕಾಗಿತ್ತು, ಆದರೆ ಸಂಜಯ್ ಇದಕ್ಕೆ ಒಪ್ಕೋತಾರೆ, ನೋಡ್ತಾ ಇರಿ ಅಂತ ಆಗ ಕರ್ಣ ಹೇಳ್ತಾರೆ. ಸಂಜಯ್ ವಾಪಸ್ ಬಂದು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಏನು ಯೋಚನೆ ಮಾಡ್ತಿದ್ಯಾ ಸಂಜಯ್, ಏನಾದರೂ ಹೇಳಬೇಕಾಗಿತ್ತಾ, ಏನಾದರೂ ಹೇಳಬೇಕು ಅಂದರೆ ಹೇಳು ಅಂತ ಕರ್ಣ ಹೇಳಿದಾಗ, ಚೆನ್ನಾಗಿ ಗೊತ್ತು ನೀನು ಇದಕ್ಕೆ ಯಾವುದಕ್ಕೂ ಒಪ್ಕೊಳ್ಳಲ್ಲ ಅಂತ ಕರ್ಣ ಹೇಳಿದಾಗ, ಯಾರು ಹೇಳಿದ್ದು, ನಾನು ಒಪ್ಕೊಂಡಿದ್ದೀನಿ, ಹಾಗೆ ಇದೆಲ್ಲದಕ್ಕೂ ನನಗೆ ಒಪ್ಪಿಗೆ ಇದೆ ಅಂತ ಸಂಜಯ್ ಹೇಳಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ಹೌದಾ ಸಂಜಯ್, ನಿಜವಾಗ್ಲೂ ನಂಗೆ ನಂಬಕ್ಕೆ ಆಗ್ತಿಲ್ಲ, ತುಂಬ ಖುಷಿ ಆಗ್ತಿದೆ, ಒಳ್ಳೆ ನಿರ್ಧಾರನೇ ಮಾಡಿದ್ಯಾ, ಇದರಿಂದಾಗಿ ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬದಲಾಗುತ್ತೆ ಅಂತ ಕರ್ಣ ಹೇಳ್ತಾರೆ. ಅದೆಲ್ಲ ಏನು ಬೇಕಾಗಿಲ್ಲ, ಅಷ್ಟಕ್ಕೂ ನನ್ನ ಕನಸು ನನ್ಸಾದ್ರೆ ಅಷ್ಟೇ ಸಾಕು, ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು, ಹಾಗೆ ನೋಡ್ತಾ ಇರಿ ಎಲ್ಲ ಒಂದಿನ ಸರಿ ಹೋಗುತ್ತೆ, ನಾನು ಅನ್ಕೊಂಡಾಗೆ ನನ್ನ ಕನಸು ನನ್ಸಾಗುತ್ತೆ ಅಂತ ಇನ್ನು ಸ್ವಲ್ಪ ದಿನ ಅಷ್ಟೇ ಅಂತ ಸಂಜಯ್ ಹೇಳಿ ಹೋಗ್ತಾರೆ. ಆಗ ಕರ್ಣ ಸರ್ ಇವ್ರು ಬದಲಾಗ್ತಾರೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ ಅಂತ ನಿಧಿ ಹೇಳಿದಾಗ, ಖಂಡಿತವಾಗ್ಲೂ ಬದಲಾಗ್ತಾರೆ. ಸಂಜಯ್ ಜೀವನದಲ್ಲಿ ರಿಯಾ ಎಲ್ಲದನ್ನು ಬದಲಾಯಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ, ಹಾಗೆ ರಿಯಾ ಮತ್ತೆ ಸಂಜಯ್ ಖುಷಿಯಾಗಿರಬೇಕು ಅಷ್ಟೇ ಅಂತ ಕರ್ಣ ಹೇಳಿದಾಗ, ನಮಗೋಸ್ಕರ ಅಂತ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ, ಸಂಜಯ್ ಎಷ್ಟೇ ಮೋಸ ಮಾಡಿದ್ರು ಕೂಡ, ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಅದು ಯಾವುದನ್ನು ಯೋಚನೆ ಮಾಡಿದೆ, ಅಷ್ಟೆಲ್ಲ ಮಾತಾಡಿದ್ರು ಕೋಪ ಮಾಡ್ಕೊಳ್ದೆ ನೀವು ಸಂಜಯ್ ಪರವಾಗಿ ಮಾತಾಡಿ ಹಾಗೆ ಸಂಜಯ್ ಬದಲಾಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಇದರಲ್ಲೇ ಗೊತ್ತಾಗ್ತಿದೆ ಸಂಜಯ್ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ, ತುಂಬ ಖುಷಿ ಆಗ್ತಿದೆ ಅಂತ. ಆಗ ರಿಯಾ ಹೇಳ್ತಾರೆ, ರಿಯಾ ಸಂಜಯ್ ಅವ್ರ ಅಣ್ಣ ಆಗಿ ಇದು ನನ್ನ ಜವಾಬ್ದಾರಿ, ಅವರೇನೋ ನನ್ನ ಒಪ್ಕೊಳ್ದೇ ಇರ್ಬೋದು, ಆದರೆ ಯಾವತ್ತಿದ್ರು ಇವರೆಲ್ಲರೂ ನನ್ನ ಮನೆಯವರು, ಹಾಗೆ ಸಂಜಯ್ ನನ್ನ ತಮ್ಮ, ಸಂಜಯ್ ಖುಷಿಯಾಗಿರಬೇಕು, ಒಳ್ಳೇದಾಗಬೇಕು ಅನ್ನೋದೇ ನನ್ನ ಆಸೆ ಅಂತ ಕರ್ಣ ಹೇಳ್ತಾರೆ. ಕರ್ಣ ಸಂಜಯ್ಗೆ ಆಸ್ತಿ ಪತ್ರ ಕೊಡ್ತಾರೆ, ಮನೆಯಿಂದ ಹೊರಗೆ ಹೋಗೋಕೆ ಹೇಳ್ತಾರೆ ಸಂಜಯ್ ಕರ್ಣನ್ಗೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.